ಕ್ಯಾಮ್ರಾ ಹಿಂದೆ ತಗೊಳ್ಳಿ ಸರ್, ಜೂಮ್ ಇದೆಯಲ್ವಾ ಸರ್? ಎಷ್ಟಿದ್ರು ಚಪ್ಪಲ್ ಹಾಕಿದ್ರೆ ಈ ಎಲ್ಲ ಯುವಕರಿಗೂ ಆದ್ಯತೆ ಕೊಡ್ತೀವಿ ಯುವಕರು ಪಡೆಯುತ್ತೆ, ಅದು ಸುಳ್ಳಾದಂತ ಮಾತು. ಇವತ್ತು ಯುವಕರಿಗೆ ಶಕ್ತಿ ತುಂಬುವಂತ ಯಾರ ಪಕ್ಷ ಇದೆ ಅದು ಕಾಂಗ್ರೆಸ್ ಪಕ್ಷ ಅಂತ ಇಷ್ಟು ಜನಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಇವತ್ತು ಎಂ ಶಿವಣ್ಣ ಅವರು ಯಾಕೆ ಮತ್ತೆ ವಾಪಸ್ ಬಂದರು? ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ತತ್ವ ಸಿದ್ಧಾಂತಗಳು ಆದರ್ಶ ಇವತ್ತು ನಾವು ವೇದಿಕೆ ಮೇಲೆ ಒಂದೇ ಸಮಾಜದವರು ಯಾರು ನಮಗೆ ಗೊತ್ತಿಲ್ಲ. ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಪಕ್ಷದ ಅಂದ್ರೆ ಎಲ್ಲ ಸಮಾಜ ವರ್ಗದ ನಾಯಕರುಗಳು ಕೂತಿದ್ದೀವಿ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮೈಸೂರು ಚಾಮರಾಜನಗರ ಜಿಲ್ಲೆ ಇಡೀ ರಾಜ್ಯದಂತ ಬಡವರ ಮೇಲೆ ಇರ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡಿದ್ರೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತು ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಎಲ್ಲ ಗ್ರಂಥಗಳು ನಮಗೆ ಒಳ್ಳೊಳ್ಳೆ ಹೇಳ್ಬೋದು. ನಮ್ಮ ಹಿಂದೂ ಗ್ರಂಥದಲ್ಲಿ ಭಗವದ್ಗೀತೆ ಒಳ್ಳೆಯದೇ ಹೇಳ್ಬೋದು, ಕ್ರೈಸ್ತ ಧರ್ಮದ ಗ್ರಂಥ ಬೈಬಲ್ ಅಲ್ಲೂ ಕೂಡ ಒಳ್ಳೆಯದೇ ಹೇಳ್ಬೋದು, ಮುಸಲ್ಮಾನ ಧರ್ಮದ ನಮ್ಮ ಕುರಾನ್ ಕೂಡ ಒಳ್ಳೆಯದೇ ಹೇಳ್ಬೋದು, ಗುರುನಾನಕ ಗ್ರಂಥನೂ ಕೂಡ ಒಳ್ಳೆಯದೇ ಹೇಳ್ಬೋದು, ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಬೌದ್ಧ ಕೂಡ ಒಳ್ಳೆಯದೇ ಹೇಳ್ಬೋದು. ಆದ್ರೆ ಎಲ್ಲ ಗ್ರಂಥಗಳು ಒಳ್ಳೆಯದೇ ಹೇಳಿದ್ರೆ ನಮ್ಮ ಮನುಷ್ಯರಿಗೆ ಅಂದ್ಕೊಂಡಂತ ಯಾವ್ದಾದ್ರು ಧರ್ಮ ಇದೆ ಅದು ನಮ್ಮ ಸಂವಿಧಾನ ಅಂತ ಕೂಡ ನನಗೆ ಸಂದರ್ಭದಲ್ಲಿ ಬಹಳ ಯಾರು ಕೂಡ ಸಂವಿಧಾನವನ್ನ ನಮ್ಗೆ ಅಂದ್ಕೊಂಡಂತ ಅಂಬೇಡ್ಕರ್ ಅವರನ್ನ ಕೂಡ ನಾವು ಮರೆಯಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಇವತ್ತು 18 ವರ್ಷದವರಿಗೆ ವೋಟ್ ಹಾಕಕ್ಕೆ ಪವರ್ ಕೊಟ್ಟಿರ್ತಕ್ಕಂಥದ್ದು, ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಂತದ್ದು, ನಾವೆಲ್ಲ ಇವತ್ತಿನ ವೇದಿಕೆ ಮೇಲೆ ಕೊಟ್ಟಿದ್ದೀವಿ ಅಂತಂದ್ರೆ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ಹಕ್ಕೊಂಡವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ನಾವೆಲ್ಲರೂ ಕೂಡ ಬುದ್ಧ, ಬಸವಣ್ಣ, ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನ ಇಟ್ಟು ಕೆಲಸ ಮಾಡ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥದ್ದು ಪ್ರತಿಯೊಂದು ಸಮಾಜಕ್ಕೂ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅಧಿಕಾರ ಕೊಡಬೇಕು. ಬಸವಣ್ಣ ಅವರು ಹೇಳಿದ್ರು ಎಲ್ಲರೂ ಕೂಡ ಸಮಾನತೆಯನ್ನು ನಾವು ಕಾಣಬೇಕು. ಇದೇ ರೀತಿ ನಾವೆಲ್ಲರೂ ಕೂಡ ಬುದ್ಧ, ಬಸವಣ್ಣನವರ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ಇಟ್ಕೊಂಡಿದ್ದ ಕಾಲದಲ್ಲಿ ನಾನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಗಡಿಯಲ್ಲಿ, ಮಾಧವ ಸಾಹೇಬ್ ಗಡಿಯಲ್ಲಿ, ಧ್ರುವ ಸಾಹೇಬ್ ಅವರ ಗಡಿಯಲ್ಲಿ ಬೆಳೆದಿರ್ತಕ್ಕಂಥವನು, ಜೊತೆಗೆ ನಿಮ್ ಜೊತೆ ಇದ್ದು ಒಬ್ಬ ಮಗನಾಗಿ ಕಾಲದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವನು. ಇವತ್ತು ನನ್ಗೆಲ್ಲರೂ ಕೂಡ ಗೊತ್ತಿದೆ, ನನ್ನ ಮನೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ತಾಲೂಕಲ್ಲಿ ಮಾಡ್ತೀರಿ. ನನ್ನ ಮಕ್ಕಳ ಹುಟ್ಟುಹಬ್ಬ ಇರ್ಬೋದು, ನಮ್ಮ ಮನೆಯವರ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ನಾನೇನೇ ಒಂದು ಕಾರ್ಯಕ್ರಮ ಮಾಡಿದ್ರು ತಾಲೂಕಿನಲ್ಲಿ ಬಹಳ ಅರ್ಥಪೂರ್ವಕವಾಗಿ ಮಾಡ್ತೀವಿ. ಕಳೆದ ಬಾರಿ ನಾವೆಲ್ಲರೂ ಕೂಡ ಬಹಳ ಆಸೆ ಮಾಡಿದ ಧ್ರುವಣ್ ಸಾಹೇಬ್ ಬಹಳ ಅಂತರದಿಂದ ನಾವು ಗೆಲ್ತಾ ಇರೋದು. ಎಲ್ಲೋ ಒಂದು ಕಡೆ ನಾವೆಲ್ಲ 50,000 1 ಲಕ್ಷ ಲೆಕ್ಕ ಹಾಕೊಂಡಿದ್ವಿ. ಕಾರಣಾಂತರದ ಬರೀ 1 ವರ್ಷದ ಅಂತರದಿಂದ ಹೋದಾಗ ನಾವೆಲ್ಲರೂ ಕೂಡ ಯಾರೋ ಒಬ್ಬರನ್ನ ಕಳ್ಕೊಂಡು ನಾವೆಲ್ಲ ಕೂಡ ಅನಾಥರಾದ ನಾವೆಲ್ಲರೂ ಕೂಡ ಹಾಕೊಂಡು ಅದು ಇವತ್ತು ನನಗೆ ಏನಾದ್ರು ಮತ್ತೆ ಶಕ್ತಿ ಬರಬೇಕಾದ್ರೆ ನನಗೆ 5 ವರ್ಷಗಳಿಂದ ಬಿಜೆಪಿ ಸರ್ಕಾರ ಇತ್ತು, ಯಾವುದೇ ಸಹಕಾರ ಇರಲಿಲ್ಲ. ಮತ್ತೊಮ್ಮೆ ನನಗೆ ಶಕ್ತಿ ಬರಬೇಕಂದ್ರೆ ನನಗೆ ಸುನೀಲ್ ಅಣ್ಣ ಅವರಿಗೆ ಮತ ಕೊಟ್ಟರೆ ತಾಲೂಕು ಕೂಡ ಅಭಿವೃದ್ಧಿ ಆಗ್ತದೆ. ಖಂಡಿತವಾದ ಆಶೀರ್ವಾದ ಮಾಡಬೇಕು. ಮತ್ತೆ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವೆಲ್ಲರೂ ಮಾತುಕತೆ ನಾವು ಗೆಲ್ಲಿಸ್ಕೊಂಡಿದ್ದೇವೆ. ನಾನು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಕಳೆದ ಬಾರಿ 22,000 ಅಂತ ಗೆಲ್ಲಿಸ್ಕೊಟ್ರಿ. ಅದಾದ ನಂತರ ನಮ್ಮ ಧ್ರುವ ಸಾಹೇಬ್ ಎಲೆಕ್ಷನ್ ಸ್ವಲ್ಪ ಹೆಚ್ಚು ಬೇಕಾಯಿತು. ಅದಾದ ನಂತರ ನಮ್ಮ ತಿಮ್ಮಯ್ಯ ಎಲೆಕ್ಷನ್ ಕೂಡ ಅತಿ ಹೆಚ್ಚು ಮತವನ್ನು ತಾಲೂಕಿನ ನಾವು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಂಡು, ಮಧು ಮಾದೇಗೌಡರು ಕೂಡ ಆಯ್ಕೆ ಮಾಡಿ ಕಳಿಸ್ಕೊಂಡು, 2 ಚುನಾವಣೆ 4 ಚುನಾವಣೆ ನಮಗೂ ಕೂಡ ಕಳಿಸ್ಕೊಟ್ಟಿದ್ದೀವಿ. ಈ ಒಂದು ಚುನಾವಣೆಯಲ್ಲಿ ಅದೇ ರೀತಿ ನನಗೆ ಮಾದಪ್ಪ ಸಾಹೇಬ್ ಮನವಿ ಮಾಡ್ತೀನಿ. ಹಿಂದೆ ಯಾವ ರೀತಿ ಧ್ರುವ ಸಾಹೇಬ್ ಅಂತ ಅತಿ ಪ್ರೀತಿಯಿಂದ ಕಾಣ್ತಿದ್ರು, ಅದಕ್ಕಿಂತ ಹೆಚ್ಚಿನ ರೀತಿ ತಾವು ಸಚಿವರಿದ್ದೀರಿ. ಸುನೀಲ್ ಅವರು ಯಾವ ರೀತಿ ಅನುಮಾನ ಇಲ್ಲ, ಗೌರಿಲ್ಲ. ಅವರ ಒಂದು ಆಸೆ ತಾಲೂಕು ಅಭಿವೃದ್ಧಿ ಆಗ್ಬೇಕಂತ ಆಸೆ ಅವರು ಕಟ್ಟಿದ್ರು. ನಮ್ಮ ತಂದೆಯವರು ಮತ್ತು ಧ್ರುವ ಸಾಹೇಬ್ ಅತಿ ಹೆಚ್ಚು ಅನುದಾನವನ್ನ ನೀವು 8 ವಿಧಾನಸಭಾ ಕ್ಷೇತ್ರಕ್ಕೆ ಏನ್ ಕೊಡ್ತೀರಿ ಅದರಲ್ಲಿ ಹೆಗಡೆ ತಾಲೂಕು ಮೊದಲನೇ ಸ್ಥಾನವನ್ನು ಕೊಡಬೇಕು ಅಂತ ಕೈ ಮುಗಿದು ಮನವಿಯನ್ನ ತಮಗೆ ಸಂದರ್ಭದಲ್ಲಿ ಮಾಡ್ತೀನಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಈಗ ನಿಗದಿತ ಕೇವಲ 20 ದಿವಸ ಅಷ್ಟೇ. 20 ದಿವಸದಲ್ಲಿ ನಾವು ಪ್ರತಿ ಪಕ್ಷಕ್ಕೆ ಕೂಡ ಅನುಕೂಲ ಮಾಡ್ತೀವಿ. ನಮ್ಮಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು
ನೀವು ನಮಗೆ ಮತವನ್ನ ಕೊಡಬೇಕು. ಧ್ರುವಾಣಿ ಸಭೆ ಮಾತು ಒಂದು ಹೇಳಿದ ಜಾಗ ಬರ್ತದೆ. ನಮ್ಮ ಬೂತು ನಿಮ್ಗೆ ಗೊತ್ತು, ನಿಮ್ಗೆ ಯಾರು ಎಷ್ಟು ಮತ ಕೊಡ್ತೀರಿ ಆ ಬಗ್ಗೆ ಅನುದಾನ ಜಾಸ್ತಿ ಆಗ್ತದೆ. ಎಲ್ಲರೂ ನಮ್ಮ ಕಾರ್ಯಕರ್ತರು ಬಹಳ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ತಾಲೂಕಿನ ಜನತೆ ಒಂದ್ಸತಿ ಯಾಕೆ ನಾವು ಮಾತು ಕೊಡ್ತೀವಿ ಅವ್ರನ್ನ ಗೆದ್ದು ನಾವು ಕಳಿಸ್ಕೊಡ್ತೀವಿ ಅನ್ನೋ ಬಹಳ ಭರವಸೆ ನಮಗಿದೆ ಸರ್. ಆದ್ರಿಂದ ಇದೇ 5ನೇ ತಾರೀಕಿಂದ ಪ್ರತಿಯೊಬ್ಬರು ಬೂತ್ನ ಕೆಲಸವನ್ನ ಪ್ರಾರಂಭವನ್ನ ಮಾಡಬೇಕು. 20 ದಿವಸದಲ್ಲಿ ನಮ್ಮ ಬೂತ್ ಪ್ರತಿಯೊಂದು ಕೂಡ ಬೇರೆ ಪಕ್ಷಕ್ಕಿಂತ ಅತಿ ಹೆಚ್ಚು ಮತವನ್ನ ನಮಗೆ ಬರಬೇಕು ಅಂತ ಕೂಡ ಹೆಸರಲ್ಲಿ ಹೇಳಿ ಸಾಕಷ್ಟು ಜನ ಜೆಡಿಎಸ್ ಬಿಜೆಪಿ ಕೂಡ ಸಾಕಷ್ಟು ಮುಖಂಡರು ಕಾಂಗ್ರೆಸ್ಗೆ ಬೆಂಬಲವನ್ನು ಸೂಚಿಸಿ ಹಲವಾರು ಕಡೆ ಕೂಡ ಸೇರ್ಪಡೆ ಆಗ್ತಿದ್ದಾರೆ. ಇದೇ 12ನೇ ತಾರೀಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತನಾಡಿ ಅವತ್ತು ನಾವೆಲ್ಲರೂ ಕೂಡ ಬೃಹತ್ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡೋಣ ಅಂತ ಸಂದರ್ಭದಲ್ಲಿ ಮನವಿ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಎಲ್ಲ ಬ್ಲಾಕ್ ಅಧ್ಯಕ್ಷರು, ಎಲ್ಲ ವೇದಿಕೆಗಳಿರ್ತಕ್ಕಂಥ ಗಣ್ಯರಿಗೆ ಕೈ ಮುಗಿದು ಮನವಿ ಮಾಡ್ತೀನಿ. ಯಾವುದೇ ರೀತಿ ವ್ಯತ್ಯಾಸಗಳಿದ್ರೆ ಚುನಾವಣೆ ಕೂತು ಸರಿಪಡಿಸ್ಕೊಳ್ಳಿ. ಚುನಾವಣೆಗೆ ಇದು ನಮ್ಮ ಮನೆ, ಇದು ನಮ್ಮ ಪಕ್ಷ ಅಂತ